ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ದಿನದಂದು ವಿದ್ಯಾರ್ಥಿಯಿಂದ ಸುಂದರ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಸ್ಟ್ಲಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಪ್ರಿಯ ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಇಂದು ನಮಗೆ ಬಹಳ ವಿಶೇಷವಾದ ದಿನ. ಒಂದು ಕಡೆ ಜ್ಞಾನ ದೇವತೆ ಶ್ರೀ ಸರಸ್ವತಿ ದೇವಿಯ ಪೂಜೆ ನಡೆಸುತ್ತಿರುವ ಪವಿತ್ರ ಕ್ಷಣ, ಮತ್ತೊಂದು ಕಡೆ ನಮ್ಮ ಶಾಲಾ ಜೀವನದ ಅತ್ಯಂತ ನೆನಪಿನ ಕ್ಷಣವಾದ ಬೀಳ್ಕೊಡುಗೆ ಸಮಾರಂಭ. ಮೊದಲು ಜ್ಞಾನ, ವಿದ್ಯೆ ಮತ್ತು ಬುದ್ಧಿಯ ಸಂಕೇತವಾದ ಸರಸ್ವತಿ ದೇವಿಗೆ ನಮಸ್ಕರಿಸುತ್ತೇವೆ. ಸರಸ್ವತಿ ದೇವಿಯ ಕೃಪೆಯಿಂದಲೇ ನಾವು ಶಿಕ್ಷಣ ಪಡೆದು ನಮ್ಮ ಜೀವನದಲ್ಲಿ ಮುಂದುವರಿಯುತ್ತಿದ್ದೇವೆ. ನಮ್ಮ ಗುರುಗಳ ಮಾರ್ಗದರ್ಶನ ಮತ್ತು ದೇವಿಯ ಆಶೀರ್ವಾದದಿಂದ ನಾವು ಇಂದು ಈ ಹಂತಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಸದಾ ಸಹಕಾರ ನೀಡುತ್ತಿರುವ ಎಸ್ಎಂಸಿ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ಅವರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಶಾಲೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಿದ್ದು ನಾವು ಉತ್ತಮವಾಗಿ ಕಲಿಯಲು ಅವಕಾಶ ದೊರಕಿದೆ. ನಮ್ಮ ಶಾಲೆ ನಮಗೆ ಕೇವಲ ಓದುವ ಸ್ಥಳವಲ್ಲ, ಅದು ನಮ್ಮ ಎರಡನೇ ಮನೆ. ಇಲ್ಲಿ ನಾವು ಜ್ಞಾನವನ್ನು ಮಾತ್ರವಲ್ಲ, ಜೀವನದ ಮೌಲ್ಯಗಳನ್ನು, ಶಿಸ್ತು ಮತ್ತು ಸಂಸ್ಕಾರಗಳನ್ನು ಕಲಿತಿದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ನಮ್ಮನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಸದಾ ಸರಿಯಾದ ದಾರಿಯನ್ನು ತೋರಿಸಿದ್ದಾರೆ. ಪ್ರಿಯ ಕಿರಿಯ ವಿದ್ಯಾರ್ಥಿಗಳೇ, ನೀವು ನಮಗಿಂತ ನಂತರ ಈ ಶಾಲೆಯ ಹೆಮ್ಮೆ ಆಗಬೇಕು. ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿನಿಂದ ನಮ್ಮ ಶಾಲೆಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸಬೇಕು. ಇಂದು ಈ ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ಸಂತೋಷದ ಜೊತೆಗೆ ಸ್ವಲ್ಪ ದುಃಖವೂ ಇದೆ. ಏಕೆಂದರೆ ನಾವು ಪ್ರೀತಿಯಿಂದ ಕಳೆದ ಆ ಶಾಲಾ ಜೀವನವನ್ನು ಈಗ ಬಿಡಬೇಕಾಗಿದೆ. ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು, ತರಗತಿಯ ನೆನಪುಗಳು, ಶಿಕ್ಷಕರ ಸಲಹೆಗಳು, ಬಯಸಿಕೊಂಡ ಕ್ಷಣಗಳು ಹಾಗೂ ಹೊಡೆಸಿಕೊಂಡ ಸಂದರ್ಭಗಳು ನಮ್ಮ ಜೀವನದಲ್ಲಿ ಸದಾ ಅಮೂಲ್ಯವಾಗಿರುತ್ತವೆ. ನಮ್ಮಿಂದ ಯಾವಾಗಲಾದರೂ ತಪ್ಪುಗಳಾಗಿದ್ದರೆ ನಮ್ಮ ಶಿಕ್ಷಕರು ಮತ್ತು ಕಿರಿಯ ವಿದ್ಯಾರ್ಥಿಗಳು ಕ್ಷಮಿಸಬೇಕು ಎಂದು ವಿನಂತಿಸುತ್ತೇವೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದಗಳು ಸದಾ ನಮ್ಮ ಜೊತೆ ಇರಲಿ. ನಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ. ಕೊನೆಯದಾಗಿ ಪುಟ್ಟ ಕವನವನ್ನು ಹೇಳಲು ಬಯಸುತ್ತೇನೆ. ಶಾಲೆಯ ನೆನಪುಗಳು ಮನದಲ್ಲಿ ಉಳಿಯಲಿ, ಸ್ನೇಹದ ಸುವಾಸನೆ ಸದಾ ಹರಡಲಿ, ಗುರುಗಳ ಜ್ಞಾನ ಬೆಳಕು ದಾರಿ ತೋರಲಿ, ಹೊಸ ಕನಸುಗಳೊಂದಿಗೆ ಭವಿಷ್ಯ ಬೆಳಗಲಿ ಎಂದು ತಿಳಿಸಿ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.